ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮಗೋಸ್ಕರ ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಹೇಗಿದೆ? ಇಷ್ಟ ಆಯ್ತಾ? ಇಲ್ಲ, ಇಷ್ಟ ಆಗಿಲ್ಲ. ಪರವಾಗಿಲ್ಲ, ಸುಮಾರಾಗಿದೆ. ಬಾ, ಇಷ್ಟಾದ್ರೂ ಹೇಳಿದ್ರು ಸಮಾಧಾನ ಆಯ್ತು. ತಗೊಳ್ಳಿ, ಹುಷಾರಾಗಿಟ್ಕೊಳ್ಳಿ. ಈ ಕಡೆ ಏನ್ ಮಾಡ್ಬೇಕು? ಯಪ್ಪ, ಗೊತ್ತೀರ ನೋಡ್ಲಿ ಬಿಡ್ರಿ, ಇದ್ರಲ್ಲಿ ಮುಚ್ಚಿಡೋದೇನಿದೆ? ನೋಡಿದ್ರೆ ದೊಡ್ಡದಾದಂತ ಮಾಡ್ಬಿಡ್ತೀರಿ, ಹಾಗೇನ್ ಬರ್ತೀರಾ? ಇನ್ನು ಒಳ್ಳೇದಾಯ್ತು, ಹಂಗಾರೆ ನಾನೇ ಕರಿತೀನಿ ರೀ. ಬನ್ನಿ ಬಿಡ್ರಿ, ಒಳ್ಳೇದಲ್ವ? ಬನ್ನಿ. ಕರೆಂಟ್ ಬೇರೆ ಇಲ್ಲ, ಈ ರೂಮಿಗೆ ನಾನು ಒಬ್ಬಳೇ ಹೋಗಿ ಮಲ್ಕೊಳ್ಳ. ಇಷ್ಟೊಂದು ಭಯ ಆಗ್ತಿದ್ಯಲ್ಲ. ಬನ್ನಿ ಬನ್ನಿ, ನಿಂತ್ಕೊಳ್ಳಿ. ಬಿಡ್ರಿ ಕೈನ. ಏಕ್ರಿ, ಮನೆ ಬಿಟ್ಟು ಬಂದಿದ್ ಸಾಲದು ಅಂತ ಇಟ್ಕೊಂಡಿದ್ ಕೈನೂ ಬಿಡಿಸ್ಕೊತಾ ಇದೀರಾ? ನೋಡಿ, ವಿಷಯ ಎಲ್ಲಿಂದಾನು ಎಲ್ಗೋ ಹೋಗ್ತಿದೆ, ಸುಮ್ನಿರಿ. ಈ ಕಡೆ ಡೋರ್ ಲಾಕ್ ಮಾಡಕ್ ಹೋದ್ರ? ಮಾಡಿ ಮಾಡಿ. ಡೋರ್ ಲಾಕ್ ಮಾಡಕ್ಕೆಲ್ಲ ಬಂದಿದ್ದು, ಮತ್ತೆ ಬರ್ತಿದಾರ ಅಂತ ನೋಡ್ತಿದ್ದೀನಿ, ಸುಮ್ನಿರಿ. ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಅವ್ರು ಹಾಗೇನೆ ನಿದ್ದೆ ಬರ್ಲಿಲ್ಲ ಅಂದ್ರೆ ಇಲ್ಲಿಗೆ ಬಂದ್ಬಿಡ್ತಾರೆ. ಗಂಡ ಹೆಂಡತಿ ಮಧ್ಯೆ ಅವ್ರು ಯಾಕೆ ಬರ್ಬೇಕು? ಹೋಗಿ ಮಲ್ಕೊಳ್ತೀನಿ. ನಂಗಾಗಲ್ಲ, ಅತ್ತೆ ಬರ್ತಿದ್ದಾರೆ. ಏನ್ 25 ಬಾಗ್ಲಿದೆ ಮನೆಗೆ, ಇರೋದು ಇದೇ ಬಾಗ್ಲು ತಾನೆ, ಹಿಂಗೆ ಹೋಗ್ಬೇಕು ಹಂಗೆ ತಾನೆ ಅವ್ರು ಬರ್ತಾ ಇರೋದು. ಏನ್ ಮಾಡೋದು? ಅಯ್ಯೋ, ಅತ್ತೆ ನೋಡ್ಬಿಟ್ಟು ದೊಡ್ಡ ನಾವು ತಾಗೋಗುತ್ತೆ. ಸತ್ತೆ ನಾನು. ಇಲ್ಲೆಲ್ಲಾರು ಅವಸ್ಕೊತೀರಿ. ಎಲ್ಲಿ ಬಚ್ಚಿಟ್ಕೋತೀರಾ? ನಿಮ್ ಪುಟ್ಟರದ ಇದ್ರಲ್ಲಿ ಸ್ವಲ್ಪ ಜಾಗ ಕೊಟ್ರೆ ಸಾಕು. ನಿಮ್ ಹ್ಯಾಟ್ ಬಿಟ್ಟು ಕೇಳಿಸ್ಕೊತ ಅಲ್ಲೇ ಬೆಚ್ಚಗೆ ನಿಂತ್ಕೊಂಡ್ಬಿಡ್ತೀನಿ. ಟೈಮಲ್ಲಿ ಈ ತರ ಮಾಡ್ಬೇಕಾ? ಏನ್ರಿ ನಮ್ ಕರ್ಮ? ಏನ್ ಮಾಡೋದು? ಏನ್ ಅಲ್ಲ, ನಾನು ಹೋಗಿ ಬಾಗಿಲು ತಟ್ಟಿದ್ರೆ ಈ ದೀಪ ಬಾಗಿಲು ತೆಗಿತಾಳ? ಗಾಢ ನಿದ್ದೆಲಿದ್ರೆ ಕಷ್ಟ. ನನ್ನ ರೂಮಲ್ಲೇ ಮಲ್ಕೋತೀನಿ. ಅಯ್ಯಪ್ಪ, ಅಯ್ಯೋ ದೇವ್ರೆ, ಅಮಾವಾಸ್ಯೆ, ನಾಯಿ ಬೊಗಳ್ತಾ ಇದೆ. ಅಯ್ಯಯ್ಯೋ, ಅಯ್ಯೋ ದೇವ್ರೆ, ದೀಪ ನೆಬ್ಬರ್ಸಾದ್ರೂ ಪರವಾಗಿಲ್ಲ, ಅವಳ ರೂಮಲ್ಲೇ ಮಲ್ಕೋತೀನಿ. ಕಾಣಿಸ್ತಿಲ್ಲ ತಾನೆ? ನೋಡಿ, ನಾನು ಬೆಡ್ಶೀಟ್ನ ಹಿಂಗ್ ಹೊತ್ಕೋತೀನಿ, ನೀವು ನನ್ನ ಹಿಂದೆ ಬಚ್ಚಿಟ್ಕೊಂಡ್ಬಿಡಿ. ಏನ್ರಿ ಗುಬ್ಬಿ ಗೂಡು ಕರಿತಾರ ತರ ಕರಿತಿದ್ದೀರಾ? ನಿಮ್ಮಿಂದ ಹೆಂಗ್ರಿ ಬಚ್ಚಿಟ್ಕೊಳಕಾಗತ್ತೆ? ಅಯ್ಯೋ, ಅರ್ಥ ಮಾಡ್ಕೊಳ್ಳಿ, ಅತ್ತೆ ಬಂದ್ಬಿಡ್ತಾರೆ, ಬಚ್ಚಿಟ್ಕೊಳ್ಳಿ. ಆಯ್ತಾಯ್ತು, ಬಚ್ಚಿಟ್ಕೊಳ್ಳೋಣ. ಆದ್ರೆ ಅದಕ್ಕೆ ಒಂದ್ಸರಿ ಬಾಯಿ ತುಂಬಾ ಹಚ್ಬೆಂಡು ಅಂತ ಕರಿಬೇಕು. ಹೆದರ್ಸ್ತಿದ್ದೀರಾ? ಮಾಯ್ಕ ಹೆಣ್ಣೋಡ್ಗಿನ ಹೆದರ್ಸಿದ್ ಸರಿನಾ? ಬಾಯಿಂದ ಆ ಪದ ಕೇಳಿ ತುಂಬಾ ದಿವಸ ಆಗಿದೆ, ಪ್ಲೀಸ್ ರೀ. ನಾ ಕರೆಯಲ್ಲ, ನಾನ್ ಬಚ್ಚಿಟ್ಕೊಳ್ಳಲ್ಲ. ನಿಮ್ ತಮ್ಮಯ್ಯ ಅಂತೀನಿ. ನಾನು ಕೈ ಮುಗಿತೀನಿ, ದಯವಿಟ್ಟು ಕರಿ. ಆಯ್ತು, ಬನ್ನಿ ಹಸ್ಬೆಂಡು. ಆಯ್ತಾ? ಬನ್ನಿ 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 ಬನ್ನಿ.
ಯಾಕೆ ಯಾಕೆ ನಿಂತ್ಕೊಂಡು ಹೆದರ್ಸ್ತಾ ಇದೆಯಾ ನನ್ನ? ಅದು ಅತ್ತೆ ನಿದ್ದೆ ಬರ್ತಿಲ್ಲ ಅತ್ತೆ. ಅಯ್ಯೋ ನಂದು ಅದೇ ಕತೆ ಕಣೆ, ಅದಕ್ಕೆ ನಿನ್ ಜೊತೆ ಇಲ್ಲೇ ಮಲ್ಕೊಳ್ಳೋಣ ಅಂತ ಬಂದೆ. ಬಾ ಯಾಕೆ ಯಾಕೆ ಹೆದರ್ಸ್ತೀಯಾ? ಅದು ಸೊಳ್ಳೆ ಕಾಟ ಸೊಳ್ಳೆ ಕಾಟ ಆದ್ರೆ ಏನೇ ಇವಾಗ ಬೆಡ್ಶೀಟ್ ಹೊತ್ಕೊಂಡು ಚೆನ್ನಾಗಿ ಮಲ್ಬಿಡೋಣ. ಬಾ. ಇಲ್ಲ ಅತ್ತೆ. ಯಾಕೆ ಹಿಂಗಾಡ್ತಿದ್ಯಾ? ಅಯ್ಯೋ ದೇವ್ರೆ, ಇವತ್ತು ಅಮಾವಾಸ್ಯೆ ಬೇರೆ. ನಾಯಿಗಳು ಇಷ್ಟೊಂದು ಕೂಗ್ತಿದೆ ಅಂದ್ರೆ ಅವುಗಳ ಕಣ್ಣಿಗೆ ದೆವ್ವ ಕಾಣಿಸ್ತಿದೆ. ಅಯ್ಯಯ್ಯೋ ನೀನೇನೆ ಇಷ್ಟು ದಪ್ಪ ಆಗಿದ್ಯಾ? ಏನೋ ಮಾತಾಡ್ಬಿಡಿ, ನಾನು ಯಾಕೆ ದಪ್ಪ ಆಗಿರ್ತೀನಿ? ಏನೋ ಒಂಥರ ಆಡ್ತಿದ್ಯಾ. ಏಯ್ ಆ ಬೆಡ್ಶೀಟ್ ತೆಗಿಯ, ತೆಗಿಯ. ದಪ್ಪ ಆಗಿಲ್ಲ ಅಂತಾಳೆ. ಏನಾದ್ರು ನೋಡಿ ಎಲ್ ದಪ್ಪ ಆಗಿದ್ದೀನಿ, ಸರಿಗೆ ಇದ್ದೀನಲ್ಲ. ಈಗ ತಪ್ಕೊಂಡ್ರೆ ಸರಿಗೆ ಸಿಗ್ತಿದ್ಯಲ್ಲ, ಮತ್ತ ಆವಾಗ ಯಾಕೆ ದಪ್ಪ ಕಾಣಿಸಿದೆ? ಅಯ್ಯೋ ನಿಮ್ಗೇನೋ ಭ್ರಮೆ ಅನ್ಸುತ್ತೆ ಅತ್ತೆ. ನಾನ್ ಯಾಕೆ ದಪ್ಪ ಆಗ್ಲಿ? ಅಯ್ಯೋ ದೇವ್ರೆ, ಕರೆಕ್ಟ್ ಆಗಿ ಇದ್ದಾಳೆ. ನಾನೇ ಸರಿ ಇಲ್ವಾ? ಅಯ್ಯಯ್ಯೋ ನನ್ಗೇನಾದ್ರೂ ದೆವ್ವ ಬಿಟ್ಕೋತಾ? ಇವತ್ ಯಾಕೋ ಏನೇನೋ ಆಗ್ತಿದೆ. ಲೇ ದೀಪ ಬಾರೆ, ಇವತ್ ರಾತ್ರಿ ಎಲ್ಲ ಮಾತಾಡ್ತಾ ಹಂಗೆ ಮಲ್ಕೊಂಡ್ಬಿಡೋಣ. ಇಲ್ಲ ಅತ್ತೆ, ಮಾತಾಡೋದೇನ್ ಬೇಡ. ಲೇ ದಡ್ಡಿ, ದೆವ್ವ ನೋಡಿದೇನೆ? ನಾನ್ ನೋಡಿದೀನಿ. ಹೌದಾ? ಹೆಂಗಿರತ್ತೆ? ಬಾಯಿಲ್ ಕುತ್ಕೋ ಹೇಳ್ತೀನಿ. ಅವು ಕಣ್ಣಿಗೆ ಕಾಣಿಸಲ್ಲ, ಹೇಗಿರುತ್ತೆ ಅಂತಾನೂ ಗೊತ್ತಾಗಲ್ಲ. ಆದ್ರೆ ಅವುಗಳು ಮಾಡೋ ಚೇಷ್ಟೆಯಿಂದ ಅವೇ ದೆವ್ವ ಅಂತ ಕಂಡುಹಿಡಿಬಹುದು. ಅತ್ತೆ, ಚೇಷ್ಟೆಗಳು ಮಾಡ್ತಿರೋ ದೆವ್ವನೇ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಹೌದಲ್ವಾ? ಹೆಂಗ್ ಮಾಡ್ತವೆ? ದೆವ್ವ ಕಡೆ ಎಲ್ಲಿ? ಮಂಚದ ಕೆಳಗೆ, ಮಂಚದ ಕೆಳಗೆ. ಅಯ್ಯೋ ನನ್ ಕಾಲ್ ಕೆರಿತಾ ಇದೆ. ಇರು, ನಾನ್ ನೋಡ್ತೀನಿ. ನೀನ್ ನೋಡ್ತೀಯಾ? ಬೇಡ ಕಡೆ, ಬೇಡ ಕಡೆ. ಏನೂ ಆಗಲ್ಲ ಅತ್ತೆ, ಇರು. ನಿಜಾನ ಕಣೆ, ದೆವ್ವ. ಅಯ್ಯೋ ದೇವ್ರೆ. ಕಾಣಿಸ್ತಾ? ಏನು ಇಲ್ಲ ಅತ್ತೆ.